ರೈಟ್, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಗರಾಜಿ, ಮಾತಾಡ್ತಾ ಇದ್ವಿ ನಾವು. ಒಂದು, ಸದಾನಂದ ಗೌಡರು ಮಾಧ್ಯಮದಿಂದ ದೂರ, ಅದಕ್ಕೆ ಬೇರೆ ಬೇರೆ ಕಾರಣ ಅವರೇ ಹೇಳಿದ್ದಾರೆ, ಹುಲಿತರನ್ ಅಂತ ಒಂದು. ಎರಡನೇದು, ಅವ್ರ ಪಕ್ಷದೊಳಗೇನೆ ಅವ್ರಿಗೆಲ್ಲೋ ಪ್ರೊಜೆಕ್ಟ್ ಆಗ್ತಾಯಿಲ್ಲ. ಈಗ ಕೊಪ್ಪಳ ಚುನಾವಣೆದ್ರೆ ನಾವು ಗಮನಿಸ್ತಾ ಇದ್ದಾಗ BJP ಒಂದು ಕಡೆ ಇದೆ, ಯಡಿಯೂರಪ್ಪ BJP ಒಂದು ಕಡೆ ಇದೆ. ಈ ಎಲ್ಲ ಕಾರಣಗಳು. ಮೂರನೇದು, ರಾಜಕೀಯವಾಗಿ ನೋಡೋದಾದರೆ, ರಾಜಕೀಯ ವಿಜ್ಞಾನ ನೋಡೋದಾದರೆ, 3 ವರ್ಷದ ನಂತರ ಸರ್ಕಾರದ ಅಳಿವಿನ ಪ್ರಶ್ನೆ ಬಂದಿರುತ್ತೆ. ಜನರ ಬಳಿಗೆ ಎಷ್ಟು ತಲುಪಿದ್ದಾರೆ, ತಲುಪಿಲ್ಲ ಅನ್ನೋದು ಕೂಡ ಈ ಅವಧಿಯಲ್ಲೇ ಜನಕ್ಕೆ ಗೊತ್ತಾಗಬೇಕು. ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಒಂದು ರೀತಿ ನೆಗೆಟಿವ್ ಇದೇನೋ ಒಂದು ಮುನ್ಸೂಚನೆ ಅಂತ ಅನ್ಸಲ್ಲ ನಿಮಗೆ? ಕರೆಕ್ಟು ಹಮೀದವರೇ, ಮಾಧ್ಯಮದ ಮುಖಾಂತರ ನಾಯಕ ಆದವರು ಮಾತ್ರ ನಾಯಕರು ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಕರೆಕ್ಟ್. ಈಗ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು, ಅವರು ವರ್ಷದಲ್ಲಿ ಒಂದು 4-5 ಸತಿ ಮಾಧ್ಯಮದ ಮುಂದೆ ಬಂದರೆ ಹೆಚ್ಚು. ಸೊ ಅವರು ಮುಖ್ಯಮಂತ್ರಿ ಮತ್ತು ಈಗ ಪ್ರಧಾನಮಂತ್ರಿಯ ಅಭ್ಯರ್ಥಿಯಾಗಿ ಬಿಂಬಿತ ಆ ಮಟ್ಟದಲ್ಲಿ ಅವರು ಜನಪ್ರಿಯರಾಗಿರುವಂಥವ್ರು. ಸೊ ಮಾಧ್ಯಮದ ಮುಂದೆ ನಾನು ಬರೋದಿಲ್ಲ, ಮಾಧ್ಯಮದವ್ರ ಹತ್ರ ನಾನು ಬರೋದಿಲ್ಲ, ಹಾಗಾಗಿ ಅವರು ಆಗಿಲ್ಲ ಅನ್ನೋದು ನಾವು ಒಪ್ಪೋದಿಲ್ಲ. ನಾನು ಆದರೆ ಯಾಕೆಂದರೆ ಯಡಿಯೂರಪ್ಪನವರು ಒಂದಿನಿಂದ ಎಲ್ಲಿ ಸಿಕ್ಕಿದ್ರು ಎಲ್ಲರೂ ಎಷ್ಟು ಬೇಕಾದರೂ ಮಾತಾಡ್ತಿದ್ರು ಅವರು. ಮತ್ತು ಅವರು ಮುಖ್ಯಮಂತ್ರಿಯಾಗಿ ಮಾಡಿರುವಂಥ ಕೆಲಸಗಳು ಮಾತಾಡ್ತೀವಿ ಅಲ್ಲಿ ಗುಜರಾತಲ್ಲಿ. ಇಲ್ಲಿ ಇವರಿಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಆಗಿಲ್ಲ ಅನ್ನೋದನ್ನು ನಾನು ಈಗ ನೀವು ಗಮನಿಸ್ಬೋದು. ಮತ್ತು ಅದಕ್ಕೆ ಅವಕಾಶ ಆಗಿಲ್ಲ ಅಂತೇಳಿ ಇಲ್ಲಿ ಯಡಿಯೂರಪ್ಪವರು ಎಲ್ಲ ವಿಚಾರದಲ್ಲೂ ಕೂಡ ಮೊನೊಪೊಲಿ ಮಾಡಿಕೊಂಡೇ ಇದ್ದಾರೆ. ಉದಾಹರಣೆಗೆ ಸಾಮೂಹಿಕ ನಾಯಕತ್ವದ ನೀವು ಹೇಳಿದಾಗೆ ಕೊಪ್ಪಳ ಚುನಾವಣೆಯನ್ನು ಸಾಮೂಹಿಕ ನಾಯಕತ್ವದಲ್ಲಿ ನೀವು ಫೇಸ್ ಮಾಡಬೇಕು ಅಂತೇಳಿ ಹೈಕಮಾಂಡ್ ಅವರು ಹೇಳಿದ್ರು. ಮತ್ತು ರಾಜ್ಯ ನಾಯಕರ ಇಂಗಿತ ಕೂಡ ಅದೇ ಆಗಿತ್ತು. ಆದರೆ ಯಡಿಯೂರಪ್ಪವ್ರು ಏನು ಮಾಡಿದ್ರು ಅಂದರೆ, ನನ್ನ ನಾಯಕತ್ವದಲ್ಲೇ ಈ ಚುನಾವಣೆ ಆಗಬೇಕು ಅಂತೇಳಿ ಹೇಳಿದ್ರು, ಮತ್ತು ಅದನ್ನು ಅನುಷ್ಠಾನಕ್ಕೂ ಕೂಡ ತಂದಿದ್ದಾರೆ. ಈಗ ಕೊಪ್ಪಳದಲ್ಲಿ ನೋಡಿ, ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆಯೇ ಹೊರತು ಸದಾನಂದ ಗೌಡರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇಲ್ಲ. ಒಂದು ದಿವಸ ಏನೋ ಹೋಗಿದ್ದಾರೆ ಅಷ್ಟೇ ಅವರು. ಇನ್ನೊಂದು ಹಿಂದೆ ನಡೆದಂಥ ಎಲ್ಲ ಚುನಾವಣೆಗಳು ನೋಡಿ, ಮುಖ್ಯಮಂತ್ರಿ ಆಗಿದ್ದು, ಅದು ಹಿಂದಿಂದು, ಆ ನಂತರದ್ದು ಎಲ್ಲ ಬೆಳವಣಿಗೆಗಳು ಕೂಡ ಇದನ್ನು ಗೌಣ ಮಾಡಿದೆ. ಅವರಿನ್ನೂ ಜನಗಳ ಮಧ್ಯೆ ಉಳ್ಕೊಳ್ಳೋಂಗೆ ಮಾಡ್ಕೊಂಡಿದೆ. ಈಗ ನೋಡಿ, ಒಬ್ಬ ವ್ಯಕ್ತಿಯ ಒಳ್ಳೆ ಮತ್ತು ಕೆಟ್ಟ ಕೆಲಸಗಳು ಆ ವ್ಯಕ್ತಿಯ ಜನಪ್ರಿಯತೆಯನ್ನು ನಿರ್ಧಾರ ಮಾಡುತ್ತವೆ. ಉದಾಹರಣೆಗೆ ಈಗ ದರ್ಶನ್ ಅವರು ಹೀರೋ ಆಗಿದ್ದರು. ಅದಕ್ಕಿಂತ ಆ ಹೀರೋ ಆಗಿದ್ದಾಗ ಅವರಿಗಿದ್ದಂತಹ ಜನಪ್ರಿಯತೆ ಇತ್ತೀಚೆಗೆ ಆ ಪ್ರಕರಣದಿಂದ ಇನ್ನೂ ಹೆಚ್ಚಿಗೆ ಅವರಿಗೆ ತಂದುಕೊಟ್ಟಿದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋ ಮೊದಲು ಅವರಿಗೆ ಕುಮಾರಸ್ವಾಮಿ ಅವರು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡದೆ ಅನ್ಯಾಯ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಅದನ್ನೇ ಒಂದು ಕಾಯಿನ್ ಮಾಡಿಕೊಂಡು ಜನರ ಬಳಿಗೆ ಹೋದರು. ಆವಾಗ ಜನರ ಮಧ್ಯದಲ್ಲಿ ಪರಿಚಿತರಾದರು. ಮತ್ತು ಅದನ್ನೇ ಅವರು ಕಾಯಿನ್ ಮಾಡಿಕೊಂಡ್ರು ಎಲೆಕ್ಷನ್ಗೆ. ಅಧಿಕಾರಕ್ಕೆ ಬಂದ ನಂತರ, ಮುಖ್ಯಮಂತ್ರಿಯಾಗಿ ಬಂದ ನಂತರ ಅವರ ಆರಂಭದಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳು ಸೂಚನೆ ಕಾಣ್ತಾ ಇದ್ದಾಗೇ ಮತ್ತು ಅವರು ಒಂದೊಂದೇ ಹಗರಣಗಳಿಂದನೇ ಫೇಮಸ್ ಆಗ್ತಾ ಬಂದರು ಅವರು. ಅಂದರೆ ಈ ಸರ್ವ ಬಣ್ಣವನ್ನು ಮಸಿ ನುಂಗ್ತು ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದಂಥ ಒಂದೆರಡು ಕೆಲಸಗಳನ್ನು ಕೂಡ ಈ ಹಗರಣಗಳು ನುಂಗಾಗ್ತವೆ. ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟ ನಂತರವೂ ಕೂಡ ಈಗ ಯಡಿಯೂರಪ್ಪರು ದಿನ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಎಲ್ಲ ಕಡೆ ಕಾಣಿಸ್ಕೋತಾ ಇದ್ದಾರೆ ಮತ್ತು ಜನರ ಬಾಯಲ್ಲಿದ್ದಾರೆ ಅವರು. ರೈಟ್ ರಮೇಶ್, ಈಗ ವರ್ಚಸ್ಸು ಒಂದೇ, ಹೆಸರು ಎಲ್ಲ ಜನಕ್ಕೆ ಗೊತ್ತಿರಬೇಕು. ಆ ವರ್ಚಸ್ಸು ಒಂದರಿಂದಲೇ ರಾಜಕಾರಣದಲ್ಲಿ ಎಲ್ಲವೂ ಆಗ್ಬಿಡುತ್ತಾ? ಇಲ್ಲ, ವರ್ಚಸ್ಸಿನ ಜೊತೆಗೆ ಮುಖ್ಯಮಂತ್ರಿ ಆದವರಿಗೆ ನಾಯಕತ್ವದ ಲಕ್ಷಣ ಬೇಕಾಗುತ್ತೆ. ಏನು ನಾಯಕತ್ವದ ಗುಣ ನೀವು ಕಾಣದೇ ಇರೋದೇನು? ಸಾಧಾರಣ ನೋಡಿ, ನಿಮ್ಗೆ ಏನಾಗುತ್ತೆ, 83ರಲ್ಲಿ ಕರ್ನಾಟಕದಲ್ಲಿ ಆದಂಥ ರಾಜಕೀಯ ಬೆಳವಣಿಗೆಗಳು, ಅವತ್ತು ಜನತಾ ಪಕ್ಷ ಮತ್ತು ಕ್ರಾಂತಿರಂಗ 2 ಸಹ ಚುನಾವಣೆ ಆಗಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಆದಂಥವ್ರು ದೇವೇಗೌಡರು, ಬೊಮ್ಮಾಯಿ, ಬಂಗಾರಪ್ಪನವರು. ಆದರೆ ಸಡನ್ನಾಗಿ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಲಂಕಾರ ಮಾಡಿದಂಥವ್ರು ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು. ಅವರಿದ್ದಂತಹ 2 ವರ್ಷದ ಅವಧಿನಲ್ಲಿ ಇಡೀ ಜನಕ್ಕೆ ರಾಮಕೃಷ್ಣ ಹೆಗಡೆಯವರು ಒಳ್ಳೆ ಭಾವನೆ, ಒಳ್ಳೆ ಹೆಸರು ಇಷ್ಟನ್ನು ತಂದು ಕೊಡ್ತು. ಅಲ್ಲಿ ನಾಯಕತ್ವದ ಲಕ್ಷಣ. ಅದೇ ಥರ 2006ರಲ್ಲಿ ಕರ್ನಾಟಕದಲ್ಲಾದಂಥ ರಾಜಕೀಯ ಬೆಳವಣಿಗೆ, ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿನವರು ಮುಖ್ಯಮಂತ್ರಿಯಾಗಿ ಪ್ರೊಜೆಕ್ಟ್ ಆದರು. 20 ತಿಂಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನಸಾಮಾನ್ಯರ ಮನಸ್ಸಲ್ಲಿ ತಲುಪುವಂಥ ಒಂದು ವ್ಯವಸ್ಥೆ ಆಯಿತು. ಇವತ್ತು ಯಾಕೆ ಸದಾನಂದಗೌಡ ಆ ಕಾರಣಕ್ಕೆ ವಿಫಲ ಆಗ್ತಾ ಇದ್ದಾರೆ ಅಂದರೆ, ಮೊದಲನೇದಾಗಿ ಅವರ ಪಕ್ಷದಲ್ಲಿ ಆಂತರಿಕವಾದಂಥ ವಿಚಾರಗಳಿದೆ ಭಾಳಷ್ಟು. ಅವ್ರನ್ನ ಮುಖ್ಯಮಂತ್ರಿ ಅಂತ ಅಂದ್ಬಿಟ್ಟು ಅವ್ರ ಪಕ್ಷದವರಾಗಲಿ ಅಥವಾ ಅವ್ರ ಶಾಸಕರಾಗಲಿ ಅವ್ರ ಮಂತ್ರಿಗಳಾಗಲಿ ಅವರೇ ಒಪ್ಕೊಳ್ಳೋ ಸ್ಥಿತಿ ಇವತ್ತಿಲ್ಲ. ಅಲ್ಲ, ಪದೇ ಒಂದಷ್ಟು ಜನ ಮಂತ್ರಿಗಳು ಹೇಳ್ಬಿಟ್ರು ಕೂಡ, ಹಾಗಾಗಿ ಮತ್ತೊಬ್ಬ ಮುಖ್ಯಮಂತ್ರಿ ಅವರೇ ಆಗ್ತಾರೆ, ಇನ್ನು ಸ್ವಲ್ಪ ದಿವಸ ಆಗಿಬಿಡ್ತಾರೆ ಅಂತ ಹೇಳಿ ಅಧಿಕಾರಿಗಳ ಸಭೆಯಲ್ಲಿ ಇವರೇ ಹೇಳ್ಕೊಂಡಿದ್ದು. ರೈಟ್. ಇದರ ಜೊತೆಗೆ ಜನಸಾಮಾನ್ಯರಲ್ಲಿ ನಾನೊಬ್ಬ ನಾಯಕ, ನಾನೊಬ್ಬ ಮುಖ್ಯಮಂತ್ರಿ ಅಂತ ಅಂದ್ಬಿಟ್ಟು ಒಂದು ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಸಹ ಸದಾನಂದಗೌಡರು ಮಾಡ್ತಾ ಇಲ್ಲ ಇವತ್ತಿನವರೆಗೂ. ಹಾಗಾಗಿ ಇವೆರಡೂ ಕಾರಣದಿಂದ, ಒಂದು ಅವರ ಪಕ್ಷದಲ್ಲಿರ್ತಕ್ಕಂಥದ ಗುಂಪುಗಾರಿಕೆ, ಎರಡನೇದು ಸದಾನಂದಗೌಡರು ಹೋಗ್ತಾ ಇರ್ತಕ್ಕಂಥ ಒಂದು ದಾರಿ. ಹಾಗಾಗಿ ಇವೆರಡೂ ವೈಫಲ್ಯತೆಯಿಂದ ಇವತ್ತು ಬಹುಶಃ ಜನರು ಅವ್ರ ಸಮಯ ಕಡಿಮೆ. ತ್ಯಾಗರಾಜ್ ಅವರು ಹೇಳಿದಾಗೆ ಅವ್ರು ಮುಖ್ಯಮಂತ್ರಿಯಾಗಿ 45 ದಿವಸ 50 ದಿವಸ ಇರ್ಬೋದು. ಆದರೆ ಈ ಸಮಯದಲ್ಲೂ ಸಹ ಜನಸಾಮಾನ್ಯರ ಮನಸ್ಸಿನಲ್ಲಿ ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಸದಾನಂದಗೌಡರು ಇದುವರೆಗೂ ಮಾಡಿಲ್ಲ. ಹಾಗಾಗಿ ಇವತ್ತು ಡಿಫ್ಯಾಕ್ಟೋ CM ಈ ಒಂದು ಹಿನ್ನಡೆ ಹಿಂಭಾಗಲಿನಿಂದ ಅಧಿಕಾರವನ್ನು ಚಲಾವಣೆ ಅಂತ ಮಾಡೋಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಕೊಪ್ಪಳ ಚುನಾವಣೆಯಲ್ಲೂ ಸಹ
ಮುಖ್ಯಮಂತ್ರಿಯನ್ನು ಬಿಟ್ಟು ಅವರೇ ನೇರವಾಗಿ ಚುನಾವಣಾ ಅಖಾಡೆ ಕೊಟ್ಟರು. ನನ್ನಿಂದಲೇ BJP, ನಾನು ಇದ್ದೇ BJP ಅನ್ನೋ ಒಂದು ಬಹುಶಃ ಅವ್ರಿಗೆ ಇನ್ನೊಂದು ಭಯನೂ ಇರ್ಬೋದು. ನಾನೇನೋ ಸದಾನಂದಗೌಡ ನಾಯಕತ್ವಕ್ಕೆ ಒಪ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರೆ ಮುಂದೆ ನನ್ನ ಅಸ್ತಿತ್ವ ಕಳೆದೋಗುತ್ತೆ ಅನ್ನೋ ಒಂದು ಭಯ ಯಡಿಯೂರಪ್ಪನವ್ರಿಗೆ ಇರ್ಬೋದು. ಬಹುಶಃ ಅದೇ ಒಂದು ಕಾರಣದಲ್ಲಿ ಇವತ್ತು ಇಂಥ ಒಂದು ಕ್ರಿಯೆ ಆಗ್ತಾ ಇದೆ. ಸದಾನಂದಗೌಡ ಇದ್ರೂ ಸಹ ಮುಖ್ಯಮಂತ್ರಿ ಅನ್ನೋ ಒಂದು ಮನಸ್ಥಿತಿ ಜನರಲ್ಲಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ರೈಟ್. ಈಗ ಅದನ್ನು ಗಮನ ತಿಳ್ಕೊಂಡಿರ್ತಾರೆ ರಾಜ್. ಈ ಬದಲಾವಣೆ ಇದೆಯಲ್ಲ, ಯಡಿಯೂರಪ್ಪ ಅವರು ಅಧಿಕಾರದಿಂದ ಇಳಿದಿದ್ದು ಮತ್ತು ಸದಾನಂದಗೌಡರು ಅಧಿಕಾರಕ್ಕೆ ಏರಿದ್ದು, ಅದೇನು ಒಂದು ಕ್ಷಣದಲ್ಲಿ ಅಥವಾ ಒಂದು ಗಂಟೆಯಲ್ಲಿ ಮುಗಿದೋಗಲಿಲ್ಲ, ಅಥವಾ ಹೈಕಮಾಂಡ್ ಯಾರನ್ನೂ ಆಯ್ಕೆ ಮಾಡಿ ಕಳಿಸಿದ್ರು ಆಗೋಯ್ತು ಅನ್ನಂಗೆ ಆಗಲಿಲ್ಲ. ಅದಕ್ಕೊಂದು ದೊಡ್ಡ ಬೆಳವಣಿಗೆ ಆಯಿತು, ರಾಜ್ಯಾದ್ಯಂತ ದೊಡ್ಡ ಚರ್ಚೆ ಆಯಿತು, ಒಂದು ವಾರಗಳ ಕಾಲ ದೊಡ್ಡ ಹಗ್ಗಜಗ್ಗಾಟ ಆಯಿತು, ಅಲ್ಲಿಂದ ಬಂದರು. ಸೊ ಈ ಭಾಳ ದೊಡ್ಡ ಚರ್ಚೆ ಆಗಿದೆ. ಅಂದರೆ ಮುಂದೆ ಮುಖ್ಯಮಂತ್ರಿ ಯಾರು ಆದರು ಅನ್ನೋದು ಕೂಡ ಜನರಿಗೆ ಗೊತ್ತಾಗಿದೆ. ಯಡಿಯೂರಪ್ಪ ಅಧಿಕಾರದಿಂದ ಹಿಡಿದ್ರು, ಅಧಿಕಾರಕ್ಕೆ ಹೇಳಿದ ಸದಾನಂದಗೌಡರು ಅಂತೇಳಿ. ಈ 1.5 ತಿಂಗಳ ಅವಧಿಯಲ್ಲಿ ಅವರ ಅಭಿವೃದ್ಧಿ ಕೆಲಸ, ಅವ್ರು ಮಾಡಿದ ಒಳ್ಳೆ ಕೆಲಸನ ಗುರುಸೋದಕ್ಕೆ ತುಂಬ ಅರ್ಲಿ. ಅದು ನಾವು ಅಷ್ಟು ಬೇಗ ಅದನ್ನೆಲ್ಲ ತೀರ್ಮಾನ ಮಾಡೋದು ಭಾಳ ಕಷ್ಟ. ಅದು ಈ ಬೆಳವಣಿಗೆ ನಂತರನೂ ಕೂಡ ಇಷ್ಟೆಲ್ಲ ರಾಜ್ಯದ ಜನತೆಗೆ ದೊಡ್ಡ ಎಲ್ಲ ಮಾಧ್ಯಮಗಳಲ್ಲೂ ಅದೇ ಚರ್ಚೆ ಇತ್ತು. ರಾಜ್ಯದೆಲ್ಲ ಎಲ್ಲ ಮಾಧ್ಯಮ, ರೇಡಿಯೋ, TV, ಪತ್ರಿಕೆಯಲ್ಲಿ ಎಲ್ಲವೂ ಅದೇ ಚರ್ಚೆ ಆಯಿತು. ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆದರೂ ಕೂಡ ಸದಾನಂದಗೌಡರು ಜನರ ಮನಸ್ಸಿಗೆ ತಲುಪಿಲ್ಲ ಅನ್ನೋದಕ್ಕೆ ಏನು ರೀಸನ್ ಅನ್ಸುತ್ತೆ ಮೇಯ್ನಾಗಿ ನಿಮಗೆ? ಒಂದು ನೋಡಿ ಹಮೀದ್ ಅವರೇ, ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪ ಅವರು ಇಳಿದ್ರು ಅನ್ನೋದನ್ನು ಒಪ್ಕೊಳ್ಳೋಣ. ಆದರೆ ಯಾರನ್ನ ಆ ಸ್ಥಾನದಲ್ಲಿ ಕೂರಿಸೋರು ಅನ್ನೋದು ಕೂಡ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಜಗದೀಶ್ ಶೆಟ್ಟರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ, ಅಂದರೆ ರಾಜ್ಯ BJPಯಲ್ಲಿ ಮತ್ತು ಕೇಂದ್ರದಲ್ಲಿ ಕೂಡ ಒಂದು ಒಲವಿತ್ತು. ಆದರೆ ಯಡಿಯೂರಪ್ಪ ಅವರು ಆ ಹಂತದಲ್ಲೂ ಕೂಡ ಸದಾನಂದಗೌಡರನ್ನೇ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅವರೇ ಮಾಡಿದ್ರು. ಅವರ ಸಾಮರ್ಥ್ಯದಿಂದ ಮಾಡಿದ್ರು ಮತ್ತು ಅವರ ತಾಕತ್ತಿಂದನೇ ಮಾಡಿದ್ರು ಅಂತ ಅದನ್ನು ಹೇಳಬೇಕು. ಅಂದರೆ ಇಲ್ಲಿ ಸ್ಟೇಟು ಮತ್ತು ಅಲ್ಲಿ ಎರಡು ಕಡೆನೂ ಸೆಡ್ಡು ಹೊಡೆದು ಅವರು ಮಾಡಿದ್ರು. ಸೊ ಇಷ್ಟು ಮಾಡಿದ ನಂತರ ಅಂದರೆ ಅವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಮತ್ತು ಅವ್ರ ಮುಖಾಂತರ ತಾನು ಯಾವ ರೀತಿ ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋದನ್ನು ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತು ಅದೇ ಪ್ರಕಾರವಾಗಿ ಈಗ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಯಡಿಯೂರಪ್ಪ ಅವರು. ಮತ್ತು ಎಲ್ಲೂ ಕೂಡ ಅವ್ರನ್ನ ಪ್ರಾಜೆಕ್ಟ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಅದು ಎಷ್ಟೋ ಪಕ್ಷದ ಒಳಗಡೆ ಬಹಳಷ್ಟು ಮಂದಿಗೆ ಯಡಿಯೂರಪ್ಪ ಅವರ ಬದಲಿಗೆ ಇವರು ಒಳ್ಳೆ ಕ್ಯಾಂಡಿಡೇಟ್ ಅಂತೇಳಿ ಅನಿಸಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಅದನ್ನು ಬಹಿರಂಗವಾಗಿ ಹೇಳಿಕೊಳ್ಳುವಂತಹ ಧೈರ್ಯ ಕೂಡ ಅವ್ರಿಗೆ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ಅವರು ಪಕ್ಷದಲ್ಲಿ ಒಂದು ನಾವು ಇದನ್ನು ಚರ್ಚೆ ಮಾಡೋದಕ್ಕೆ ಇನ್ನೂ ಒಂದು ರೀಸನ್ ಇದೆ ತ್ಯಾಗರಾಜ್, ರಮೇಶ್. ಯಾಕೆಂದರೆ ನಾವು ಆಯ್ಕೆ ಮಾಡ್ಕೊಂಡಿದ್ವಲ್ಲ, ಹೌದು, ನಾವು ಯಾರನ್ನು ತುಂಬ ಹೈ ಪ್ರೊಫೈಲ್ನವ್ರನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಅವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಅದು ಬೇರೆ ಪ್ರಶ್ನೆ. ಕಟ್ಟ ಕಡೆಯ ವ್ಯಕ್ತಿ ಅಂದರೆ ಒಬ್ಬ ಸಾಮಾನ್ಯ ಜನ, ಅಂದರೆ ಒಂದು ಮತ ಹಾಕೋನು, ಅವ್ರ ಮತದಾರ, ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಮತ ಹಾಕೋರಿಗೆ ಗೊತ್ತಾಗಬೇಕು ಈ ಪಕ್ಷ, ಈ ಸರ್ಕಾರ, ಇಂಥವ್ರು ಅನ್ನೋದನ್ನು. ಆ ಕಟ್ಟ ಕಡೆ ಸಾಮಾನ್ಯ ವ್ಯಕ್ತಿಯಿಂದ ನಾವು ಮಾತಾಡ್ಸಿದ್ದೀವಿ. ಸೊ ಅವರಿಗೆ ಇದು ತಲುಪಿಲ್ಲ, ಇಲ್ಲಿ ಯಾರಿದ್ದಾರೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅನ್ನೋದು. ಅದಕ್ಕಾಗಿ ಅವ್ರನ್ನೆಲ್ಲ ನಾವು ಆಯ್ಕೆ ಮಾಡ್ಕೊಂಡು ಮಾತಾಡಿಸ್ಕೊಂಡಾಗ ಅಲ್ಲಿವರೆಗೂ ಇವ್ರು ತಲುಪಿಲ್ಲ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಬೇಗ ಆಯಿತು ಅಥವಾ ಲೇಟ್ ಆಯಿತು ಅದು ಬೇರೆ ಪ್ರಶ್ನೆ, ಅದು ಅವ್ರ ಕೆಲಸದ ವಿಚಾರ. ಆದರೆ ಇಂಥವರೊಬ್ಬರು ಮುಖ್ಯಸ್ಥರಿದ್ದಾರೆ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯನ ಮುನ್ನಡೆಸ್ತಾ ಇರೋ ಇವರು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅಂದರೆ ಕಟ್ಟ ಕಡೆಯ ವ್ಯಕ್ತಿಗೆ ಅವ್ರು ಇನ್ನೂ ತಲುಪಿಲ್ಲ ಅನ್ನೋದು, ಜನಸಾಮಾನ್ಯರಿಗೆ ಅವರು ತಲುಪಬೇಕಾಗುತ್ತೆ. ಅದು ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಹಮೀದ್ ಅವರೇ, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿದ ನಂತರವೂ, ಅವರು ನಿಧನರಾದ ನಂತರವೂ ಕೂಡ ಎಷ್ಟೋ ವರ್ಷಗಳವರೆಗೆ ನೀವು ಭಾರತದ ಯಾವ ರಾಜ್ಯದ ಯಾವ ಮೂಲೆಗೆ ಯಾವ ಹಳ್ಳಿಗೆ ಹೋಗಿ ಕೇಳಿದ್ರು ಕೂಡ ಯಾರು ಪ್ರಧಾನಿ ಅಂತಂದರೆ ಇಂದಿರಾ ಗಾಂಧಿ ಸೇರಿಬಿಡೋರು. ಆ ಪ್ರಮಾಣದಲ್ಲಿ ಅವರ ಮನಸ್ಸಿನಲ್ಲಿ ಬೇರೆಯವರಿದ್ದರು. ಮತ್ತು ಎರಡನೇದೇನಾಗಿ ಅಂದರೆ ಅವ್ರನ್ನ ಎಜುಕೇಟ್ ಮಾಡುವಂತಹ ಕೆಲಸ ಸರ್ಕಾರದಿಂದನೂ ಆಗಿರಲಿಲ್ಲ. ಮತ್ತು ತಿಳ್ಕೊಳ್ಬೇಕು ಮತ್ತು ನಾವು ಅದರಲ್ಲಿ ಆಸಕ್ತಿ ತೋರಿಸ್ಬೇಕು ಅನ್ನೋ ಕುತೂಹಲ ಅವ್ರಲ್ಲೂ ಕೂಡ ಉಳ್ಕೊಂಡಿರಲಿಲ್ಲ. ಇದು ಒಂದು ಕಾರಣ. ಅದೇ ರೀತಿ ಇದರಿಂದ ಏನಾದ್ರು ಪಕ್ಷಕ್ಕೆ ಡ್ಯಾಮೇಜ್ ಅಂತೀರಾ ನೀವು? ಅಲ್ಲ, ನಿಮ್ಗೇನಾದ್ರು ಲಾಭ ಇದೆ ಇದರಿಂದ? ಅಲ್ಲ, ನಮ್ಮ BJP ಆಂತರಿಕ ವಿಚಾರ ಅದು. ಯಾಕೆಂದರೆ ಇದು ಪಕ್ಷ ಲಾಭ ಅನ್ನೋದಕ್ಕಿಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವರು ಜನರ ಒಂದು ಮನಸ್ಸಿನಲ್ಲಿ ಕೂತ್ಕೋಬೇಕಾಗುತ್ತೆ, ಕೆಲಸ ಮಾಡಬೇಕಾದ್ರೆ ನಾಯಕತ್ವ. ಯಾಕೆಂದರೆ ಜನಕ್ಕೊಂದು ವಿಶ್ವಾಸ ಬರಬೇಕು, ಒಬ್ಬ ನಾಯಕ ನಮ್ಮ ರಾಜ್ಯವನ್ನು ನಡೆಸ್ತಾ ಇದ್ದಾನೆ ಒಂದು ವಿಶ್ವಾಸ ಬರಬೇಕಾಗತ್ತೆ. ಬಹುಶಃ ಈ ಸದಾನಂದಗೌಡರ ಆಯ್ಕೆಗೆ ಮುಂಚೆ ನಡೆದಂಥ ಘಟನೆಗಳು ಸಹ ಸದಾನಂದಗೌಡರನ್ನ ಜನ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಡಿಯೂರಪ್ಪನವರೇ 4 ತಿಂಗಳು ನಾನು ವಾಪಸ್ ಬರ್ತೀನಿ ಅಂತ ಅಂದ್ಬಿಟ್ಟು ಭಾಳಷ್ಟು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ನಾವು ತಮಿಳುನಾಡಲ್ಲಾದಂಥ ರಾಜಕೀಯ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಅಲ್ಲಿ ಜಯಲಲಿತಾರವರು ಭ್ರಷ್ಟಾಚಾರದ ಪ್ರಕರಣದಲ್ಲಿ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಇಲ್ಲೂ ಅದೇ ಆಯಿತು. ಇಲ್ಲಿ ಏನಾಯ್ತು ಅಂದರೆ ಯಡಿಯೂರಪ್ಪನವರು ಇನ್ನು 6 ತಿಂಗಳಷ್ಟೇ ನಾನು ಮತ್ತೆ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತೀನಿ, ಯಾಕೆಂದ್ರೆ ಅವರ ಪಕ್ಷದಲ್ಲೇ ಒಂದು ವಿಶ್ವಾಸ ಇಲ್ಲ. ಜನಸಾಮಾನ್ಯರಿಗೆ ಏನಾಗುತ್ತೆ, ಇವರು ಟೆಂಪರರಿ ಮುಖ್ಯಮಂತ್ರಿ ಒಂದು ಭಾವನೆ ಬೆಳೆಸಿದ್ದಾರೆ. ಥ್ಯಾಂಕ್ ಯು ತ್ಯಾಗರಾಜ್. ನಾವು ಜಾಸ್ತಿ ಮಾತಾಡ್ಬೋದಿತ್ತು, ಪಟೋಡಿ ಅವರ ನಿಧನದ ಕಾರಣ ನಾವು ಚರ್ಚೆ ಸೀಮಿತ ಅವಧಿಗೆ ಮಾಡಬೇಕಾಗಿತ್ತು. ಧನ್ಯವಾದ ನಿಮ್ಮಿಬ್ಬರಿಗೂ. ನಮಸ್ಕಾರ. ಸೊ ಇದಿಷ್ಟು ನಮ್ಮ CM ಯಾರು ಅನ್ನೋದ್ರ ಬಗ್ಗೆ ಚರ್ಚೆ. ಅದಕ್ಕೆ ಕೆಲವರು ಸಾಮಾನ್ಯ ಜನರು ಮಾತಾಡಿದ್ನು ಕೂಡ ಕೇಳಿದರು. ಅಂದರೆ ಸದಾನಂದಗೌಡರು ಇನ್ನೂ ಜನರ
ಮನಸ್ಸಿಗೆ ತಲುಪಿಲ್ಲ ಅನ್ನೋ ಒಂದು ವಿಚಾರ ನಮಗೆ ಕಂಡು ಬರ್ತಾ ಇದೆ. ಹಾಗಂತ ಹೇಳಿ ಅವರ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಆಗಲಿ ಅವರ ಅರ್ಹತೆ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಆದರೆ ಜನಮಾನಸಕ್ಕೆ ಇನ್ನೂ ಅವರು ತಲುಪಿಲ್ಲ ಅನ್ನೋದು ಇದರಿಂದ ವ್ಯಕ್ತವಾಗ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ತಲುಪಬಹುದು ಅನ್ನೋ ಆಶಾವಾದ ನಮ್ಮದು. ಇದಿಷ್ಟು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.